ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪಂಚಾಶತಮ ದಿನದ ಅನುಭವಗಳು. ಪಂಚಾಶತಮ ದಿನ ಅಂದ್ರೆ 50ನೇ ದಿನ. 50 ದಿವಸಗಳ ಕಾಲ ಆಚರಿಸಲ್ಪಡುವಂತ ಈ ಹಬ್ಬವನ್ನೇ ನಾವು ಪಂಚಾಶತಮ ದಿನ ಎಂಬುದಾಗಿ ಹೇಳಿ ನಾವು ನೋಡುವವರಾಗಿರುತ್ತೇವೆ. ಬೇರೆ ಬೇರೆ ದೇಶಗಳಿಂದ ಚದುರಿಸಲ್ಪಟ್ಟಿರುವಂತಹ ಇಸ್ರಾಯೇಲರು ಈ 50 ದಿವಸಗಳ ಕಾಲ ಆಚರಿಸಲ್ಪಡುವಂತ ಈ ಹಬ್ಬಕ್ಕೆ ಇಸ್ರಾಯೇಲ್ ದೇಶಕ್ಕೆ ಕೂಡಿ ಬರುವವರಾಗಿರುತ್ತಾರೆ. ಈ 50 ದಿವಸಗಳಲ್ಲಿ ಅನೇಕ ಕಾರ್ಯಗಳು ನಡೆಯುವುದನ್ನ ನಾವು ನೋಡುವವರಾಗಿರ್ತೇವೆ. ಅದರಲ್ಲೂ ಕೂಡ ವಿಶೇಷವಾಗಿ ಯೇಸು ಸ್ವಾಮಿಯ ಮರಣ ಪುನರುತ್ಥಾನವು ಕೂಡ ಈ 50 ದಿವಸಗಳಲ್ಲಿ ಕೂಡ ನಡೆದು ಮುಗಿಯುವಂತದ್ದಾಗಿದೆ. ಆತನು ಪುನರುತ್ಥಾನಗೊಳ್ಳುವಂತ ದಿನವನ್ನ ಮೊದಲನೆಯ ದಿನವಾಗಿ, ಅಂದ್ರೆ ಈ 50 ದಿವಸಗಳ ಆಚರಿಸುವಂತ ಆಚರಣೆಯ ಮೊದಲನೆಯ ದಿನ ಯೇಸು ಸ್ವಾಮಿ 40 ದಿವಸಗಳ ಕಾಲ ಶಿಷ್ಯರೊಟ್ಟಿಗೆ ಸಂಚರಿಸುವನಾಗಿರುತ್ತಾನೆ, ಬೋಧನೆ ಮಾಡುವನಾಗಿರುತ್ತಾನೆ. ಆತನು ಜೀವಂತವಾಗಿ ಎದ್ದಿದ್ದಾನೆಂಬುದಾಗಿ ಹೇಳಿ ಸ್ಪಷ್ಟಪಡಿಸುವನಾಗಿರುತ್ತಾನೆ. ಇನ್ನು 10 ದಿವಸಗಳ ಕಾಲ ಇರುವಂತಹ ಸಮಯದಲ್ಲಿ, ಅಂದ್ರೆ 40ನೇ ದಿನದಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳುತ್ತಾನೆ, ಪರಿಶುದ್ಧಾತ್ಮ ದೇವರು ನಿಮ್ಮ ಮೇಲೆ ಬರುವನಾಗಿರುತ್ತಾನೆ. ಆಗ ನೀವು ಬಲವನ್ನು ಹೊಂದುವರಾಗಿರುತ್ತೇವೆ, ನೀವು ಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರುತ್ತೀರಿ ಎಂಬುದಾಗಿ ಹೇಳಿ ನೀವು ಹೋಗಿ ಯೆರೂಸಲೇಮಿನಲ್ಲಿ ಕಾದಿರ್ರಿ ಎಂಬುದಾಗಿ ಹೇಳಿ ಅವರಿಗೆ ಕಳುಹಿಸುವುದನ್ನು ನಾವು ನೋಡುವವರಾಗಿರುತ್ತೇವೆ. ಈ ಮಾತನ್ನ ಕೇಳಿದ ಶಿಷ್ಯರು ಕೂಡ ಅವರು ಹೋಗಿ ಒಂದು ಸ್ಥಳದಲ್ಲಿ, ಮೇಲಂತಸ್ತಿನ ಒಂದು ಸ್ಥಳದಲ್ಲಿ ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡಲು ಅವರು ಪ್ರಾರಂಭಿಸುತ್ತಾರೆ. ಅವರು ಎಷ್ಟು ದಿವಸಗಳ ಕಾಲ ಇದು ಇರುತ್ತದೋ ಎಂಬುದಾಗಿ ಅವ್ರಿಗೂ ಕೂಡ ಗೊತ್ತಿಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಪರಿಶುದ್ಧಾತ್ಮ ದೇವರು ಆರಿಸಿಕೊಂಡಂತ ಒಂದು ದಿನ, ಅಂದ್ರೆ ಪರಿಶುದ್ಧಾತ್ಮ ದೇವರು ಈ ಶಿಷ್ಯರ ಮೇಲೆ ಇಳಿದು ಬರಬೇಕು ಎಂಬುದಾಗಿ ಹೇಳಿ ಆರಿಸಿಕೊಂಡಂತ ದಿನವೇ ಪಂಚಾಶತಮ ದಿನ, ಅಂದ್ರೆ 50ನೆಯ ದಿನ. ಆ ದಿನದಲ್ಲಿ ಇವರು ಏಕ ಮನಸ್ಸುಳ್ಳವರಾಗಿ ಕೂಡಿ ಪ್ರಾರ್ಥಿಸಿದಂತ ಸಮಯದಲ್ಲಿ ಪರಿಶುದ್ಧಾತ್ಮ ದೇವರು ಇವರ ಮೇಲೆ ಇಳಿದು ಬರುವನಾಗಿರುತ್ತಾನೆ. ಆಮೇಲೆ ಈ ಅನುಭವ ಏನು ಎಂಬುದಾಗಿ ಹೇಳಿ ನಾವು ನೋಡುವುದಂತ ಸಮಯದಲ್ಲಿ, ಆ ದಿನದಲ್ಲಿ ಏನು ಅನುಭವ ಶಿಷ್ಯರಿಗೆ ಆಯಿತು ಎಂಬುದಾಗಿ ಹೇಳಿ ನಾವು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ರಿಂದ 4ನೇ ವಾಕ್ಯದವರೆಗೂ ನಾವು ನೋಡುವುದಾದರೆ, ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮವು ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಪಂಚಾಶತಮ ದಿನದಂದು, ಅಂದ್ರೆ ಏಕ ಮನಸ್ಸುಳ್ಳವರಾಗಿ ಈ ಶಿಷ್ಯರು ಕೂಡಿಕೊಂಡು ಪ್ರಾರ್ಥನೆ ಮಾಡುತ್ತಾ ಇದ್ರು ಎಂಬುದಾಗಿ ಹೇಳಿ ನಾವು ನೋಡುತ್ತಾ ಇದ್ದೇವೆ. ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥಿಸುತ್ತಾ ಇದ್ರು ಅಂದ್ರೆ ಒಂದು ದಿವಸವೂ ಕೂಡ ಅವರು ರೆಸ್ಟ್ ಮಾಡದೆ ಪ್ರತಿ ದಿನವೂ ಕೂಡ ಏಕ ಮನಸ್ಸುಳ್ಳವರಾಗಿ ಯೇಸು ಸ್ವಾಮಿ ಹೇಳಿದಂತ ವಾಗ್ದಾನಕ್ಕಾಗಿ ಪ್ರತಿ ದಿನವೂ ಪ್ರಾರ್ಥನೆ ಮಾಡುತ್ತಲೇ ಇದ್ದಾರೆ. ಆ ಆತ್ಮನನ್ನ ನಮಗೆ ಕೊಡು, ಆ ಬಲವನ್ನ ನಮಗೆ ಕೊಡು ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡುತ್ತಲೇ ಇದ್ದಾರೆ. ಆ ದಿನದಂದು ಆಕಾಶದಿಂದ ಒಂದು ಶಬ್ದ ಉಂಟಾಗುವಂತದ್ದಾಗಿದೆ. ಆ ಶಬ್ದ ಹೇಗಿರುತ್ತಂದ್ರೆ ಬಿರುಗಾಳಿಯೋಪಾದಿಯಲ್ಲಿ ಅದು ಉಂಟಾಗಿ ನೇರವಾಗಿ ಏಕ ಮನಸ್ಸಿನಿಂದ ಪ್ರಾರ್ಥಿಸುತ್ತಾ ಇದ್ದಂತ ಈ ಶಿಷ್ಯರ ನಡುವೆ ಆ ಕೂಡಿದಂತ ಮನೆಯೊಳಗೆ ನೇರವಾಗಿ ಇಳಿದು ಬರುವಂತದ್ದಾಗಿದೆ. ಅದು ಬೇರೆ ಎಲ್ಲಿ ಹೋಗಲಿಲ್ಲ, ಪ್ರಾರ್ಥಿಸುತ್ತಾ ಇದ್ದಂತ ಆ ಮನೆಯೊಳಗೆ, ಆ ಕೋಣೆ ಒಳಗೆ ನೇರವಾಗಿ ಹೋಗಿ ಅವರನ್ನು ತುಂಬಿಸುವುದಂತ ನಾವು ನೋಡುವಂತವರಾಗಿದ್ದೇವೆ. ಉರಿಯಂತಿರುವಂತ ನಾಲಿಗೆಗಳಾಗಿ ಅದು ಉಂಟಾಗಿ ಪ್ರತಿಯೊಬ್ಬರ ಮೇಲೆ ಹೋಗಿ ಅದು ಇದ್ದಂತ ಸಮಯದಲ್ಲಿ ಅವರು ಆತ್ಮಭರಿತರಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡಿದರು ಎಂಬುದಾಗಿ ಹೇಳಿ ನಾವು ನೋಡುತ್ತಿದ್ದೇವೆ. ಹೌದು ಪ್ರೀತಿಯ ದೇವ ಜನರೇ, ಈ ಅನುಭವವನ್ನೇ ಪಂಚಾಶತಮ ದಿನದ ಅನುಭವಗಳು ಎಂಬುದಾಗಿ ಹೇಳಿ ನಾವು ನೋಡುತ್ತಿದ್ದೇವೆ. ಪರಿಶುದ್ಧಾತ್ಮ ದೇವರು ನಮ್ಮನ್ನು ತುಂಬಿಸುವಂತ ಸಮಯದಲ್ಲಿ, ನಮ್ಮ ಒಳಗೆ ಬರುವಂತ ಸಮಯದಲ್ಲಿ ನಾವು ಆತ್ಮಭರಿತರಾಗಿ ಬೇರೆ ಬೇರೆ
ಭಾಷೆಗಳನ್ನ ಮಾತನಾಡುವವರಾಗಿ ನಾವು ಬದಲಾಗುವಂತ ಸಮಯದಲ್ಲಿ ನಮಗೆ ಈ ಪಂಚಾಶತಮದ ಅನುಭವಗಳು ಉಂಟಾಗುವಂತದ್ದಾಗಿದೆ ಎಂಬುದಾಗಿ ಹೇಳಿ ನಾವು ನೋಡುವಂತವರಾಗಿದ್ದೇವೆ. ನಾವು ಆತ್ಮಭರಿತರಾಗಿದ್ದೇವೆ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಅದಕ್ಕೆ ಗುರುತು ಏನೆಂಬುದಾಗಿ ಹೇಳಿ ನಾವು ನೋಡುವುದಾದ್ರೆ ಬೇರೆ ಬೇರೆ ಭಾಷೆಗಳನ್ನ ಮಾತನಾಡುವಂಥದ್ದು ವಾಕ್ಯದಲ್ಲಿ ಸ್ಪಷ್ಟವಾಗಿದೆ. 4ನೇ ವಾಕ್ಯದಲ್ಲಿ ಅದು ಸ್ಪಷ್ಟವಾಗಿರುವಂತದ್ದಾಗಿದೆ. ಅವರು ಆತ್ಮಭರಿತರ ಆದ ನಂತರ ಆ ಆತ್ಮನು ಅವರಿಗೆ ಅಂದ್ರೆ ಅವರ ಪರ್ಸ್ನಲಿ ಒಬ್ಬೊಬ್ಬರಿಗೂ ಕೂಡ ಹೇಗೆ ಮಾತನಾಡಲಿಕ್ಕೆ ಶಕ್ತಿಯನ್ನ ಕೊಟ್ಟು ಅವರು ಹಾಗೆ ಮಾತನಾಡಲು ಪ್ರಾರಂಭಿಸಿದರು ಎಂಬುದಾಗಿ ಹೇಳಿ ನಾವು ನೋಡುತ್ತಿದ್ದೇವೆ. ಅವರಾಗಿ ಅವರು ಮಾತನಾಡಲಿಲ್ಲ, ಅವರು ತಮ್ಮ ಪ್ರಯಾಸದಿಂದ ಅವರು ಮಾತನಾಡಲಿಲ್ಲ, ಆದರೆ ಆತ್ಮನು ಅವರಿಗೆ ನುಡಿಯುವ ಪ್ರಕಾರ ಅವರಿಗೆ ಏನೇನು ಮಾತನಾಡಬೇಕೆಂಬುದಾಗಿ ಪವಿತ್ರಾತ್ಮನು ಪ್ರೇರೇಪಿಸಿದನು ಆ ಭಾಷೆಗಳಲ್ಲಿ ಅವರು ಮಾತನಾಡಲು ಪ್ರಾರಂಭಿಸಿದರು ಎಂಬುದಾಗಿ ಹೇಳಿ ನಾವು ನೋಡುತ್ತಿದ್ದೇವೆ. ಹೌದು ಪ್ರೀತಿಯ ದೇವ ಜನರೇ, ಈ ಅನುಭವಕ್ಕೆ ಪಂಚಾಶತಮ ದಿನದ ಅನುಭವಗಳು ಎಂಬುದಾಗಿ ಹೇಳಿ ನಾವು ನೋಡುತ್ತಿದ್ದೇವೆ. ಅನೇಕ ಸಭೆಗಳು ಇದನ್ನ ಪ್ರಾಕ್ಟೀಸ್ ಮಾಡುವವರಾಗಿರುತ್ತವೆ, ಹೊಂದಿಕೊಳ್ಳುವವರಾಗಿರುತ್ತಾರೆ. ಆದರೆ ಪರಿಶುದ್ಧಾತ್ಮನನ್ನ ಅನೇಕರು ನಂಬ್ತಾರೆ, ಅನೇಕರು ನಂಬುವುದಿಲ್ಲ. ಆ ವಾದಕ್ಕೆ ವಿವಾದಕ್ಕೆ ನಾನು ಬರುವುದಿಲ್ಲ. ಆದರೆ ಇದು ಒಂದು ಅನುಭವವಾಗಿರುವಂತದ್ದಾಗಿದೆ. ಒಂದು ವೇಳೆ ನೀನು ಕ್ರಿಸ್ತನನ್ನ ನಂಬಿದ್ದೇನೆ ಎಂಬುದಾಗಿ ಹೇಳಿ ನೀವು ಹೇಳುವುದಾದರೆ ಈ ಅನುಭವ ನಿಮಗೆ ಆಗಬೇಕಾಗಿರುವಂಥದ್ದು ಬಹು ಖಂಡಿತವಾಗಿರುವಂತದ್ದಾಗಿದೆ. ಈ ಅನುಭವ ಇಲ್ಲದೆ ಇದ್ರೆ ನಾನು ಪರಲೋಕಕ್ಕೆ ಹೋಗಲ್ವಾ, ನಾನು ನರಕಕ್ಕೆ ಹೋಗ್ತೀನ, ಈ ಪ್ರಶ್ನೆಗಳು ನಮಗೆ ಬೇಕಾಗಿಲ್ಲ. ಇದು ಒಂದು ಅನುಭವವಾಗಿರುವಂತದ್ದಾಗಿದೆ. ಅಂದು ಅಪೋಸ್ತಲರಿಗೆ, ಶಿಷ್ಯರಿಗೆ ಈ ಅನುಭವ ಉಂಟಾಯ್ತಂದ್ರೆ ಈ ದಿನದಲ್ಲಿ ನಾವು ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುವಂತ ನಾವು ಈ ಅನುಭವ ನಮಗೆ ಇಲ್ಲದೆ ಇದ್ರೆ ನಾವು ಬರೀ ಕ್ರೈಸ್ತರಾಗಿಯೇ ಇರುವವರಾಗಿರುತ್ತೇವೆ ವಿನಃ ಅನುಭವಗಳೇ ಇರುವುದಿಲ್ಲ. ಈ ಅನುಭವ ನಾವು ಕ್ರಿಸ್ತನೊಟ್ಟಿಗೂ ಪರಿಶುದ್ಧಾತ್ಮನೊಟ್ಟಿಗೂ ಒಂದು ಸಂಬಂಧವನ್ನ ಉಂಟು ಮಾಡುವಂತದ್ದಾಗಿದೆ. ನಾವು ವಾಕ್ಯದಲ್ಲಿ ನಾವು ಓದುವವರಾಗಿರುತ್ತೇವೆ, ಬೇರೆ ಬೇರೆ ಭಾಷೆಗಳನ್ನ ಮಾತನಾಡುವವರು, ನಾನಾ ಅನ್ಯ ಭಾಷೆಗಳನ್ನ ಮಾತನಾಡುವವನು ಅವನು ದೇವರೊಟ್ಟಿಗೆ ರಹಸ್ಯಗಳನ್ನ ಮಾತನಾಡುತ್ತಾನೆ ಎಂಬುದಾಗಿ ಹೇಳಿ ವಾಕ್ಯದಲ್ಲಿ ನಾವು ಓದುವವರಾಗಿರುತ್ತೇವೆ. ಹಾಗಾದ್ರೆ ಇದೊಂದು ಸಂಬಂಧವನ್ನು ಉಂಟು ಮಾಡುವಂತದ್ದಾಗಿದೆ. ಇದು ಕ್ರಿಸ್ತನೊಟ್ಟಿಗೂ ಪರಿಶುದ್ಧಾತ್ಮನೊಟ್ಟಿಗೂ ಪರಲೋಕದೊಟ್ಟಿಗೂ ಒಂದು ಸಂಬಂಧವನ್ನ ಉಂಟು ಮಾಡುವಂತ ಒಂದು ಅನುಭವವಾಗಿರುವಂತದ್ದಾಗಿದೆ. ಆದುದರಿಂದ ಇದನ್ನ ನಿರಾಕರಿಸಲಿಕ್ಕೆ ಸಾಧ್ಯವಿಲ್ಲ ಪ್ರೀತಿಯ ದೇವಜನರೇ. ಈ ಅನುಭವದಿಂದ ಈ ಶಿಷ್ಯರಿಗೆ ಯಾವತ್ತು ಈ ಅನುಭವ ಪ್ರಾರಂಭ ಆಯ್ತೋ ಅವತ್ತು ಸಭೆ ಪ್ರಾರಂಭವಾಯಿತು ಎಂಬುದಾಗಿ ಹೇಳಿ ನಾವು ನೋಡುತ್ತಿದ್ದೇವೆ. ಅವತ್ತು 3,000 ಜನರು ರಕ್ಷಿಸಲ್ಪಡುತ್ತಾ ಇದ್ದಾರೆ, ದೀಕ್ಷಾ ಸ್ನಾನ ಹೊಂದಿಕೊಳ್ಳುತ್ತಾ ಇದ್ದಾರೆ. ಆಮೇಲೆ ಅದೇ ರೀತಿಯಾಗಿ ಮುಂದುವರಿಯುತ್ತಾ ಒಬ್ಬ ಹುಟ್ಟುಕುಂಟನನ್ನ ಗುಣಪಡಿಸುತ್ತಾ ಇದ್ದಾರೆ. ಆ ಹುಟ್ಟುಕುಂಟನು ಗುಣ ಹೊಂದುವುದರ ನಿಮಿತ್ತವಾಗಿ 5,000 ಜನ ರಕ್ಷಿಸಲ್ಪಡುತ್ತಾ ಇದ್ದಾರೆ. 5,000 ಜನ ರಕ್ಷಿಸಲ್ಪಡುವಂತ ಸಮಯದಲ್ಲಿ ಒಟ್ಟಾರೆ 8,000 ಜನರು ಏನಾಗಿದ್ದಾರೆ, ಈಗ ಕ್ರಿಸ್ತನ ಕಡೆ ತಿರುಗಿಕೊಂಡಿದ್ದಾರೆ, ಈ ಅನುಭವವುಳ್ಳವರಾಗಿದ್ದಾರೆ. ಅದೇ ರೀತಿಯಾಗಿ ನಾವು ಮುಂದುವರೆದು ನೋಡುವಂತ ಸಮಯದಲ್ಲಿ ಈ ಅನುಭವ ಹೊಂದಿದಂತ ಜನರು ಇಡೀ ಲೋಕಕ್ಕೆ ಚದುರಿಸಲ್ಪಡುವುದನ್ನು ನಾವು ನೋಡುತ್ತಿದ್ದೇವೆ. ಇಡೀ ಲೋಕಕ್ಕೆ ಚದುರಿಸಲ್ಪಟ್ಟಂತ ಜನರು ಸ್ವಾರ್ಥೆಯನ್ನ ಸಾರಿ ಈ ಪರಿಶುದ್ಧಾತ್ಮನ ಅನುಭವವನ್ನ ಏನ್ ಮಾಡ್ತಿದ್ದಾರೆ, ಚದುರಿಸೋದನ್ನ ನಾವು ನೋಡುತ್ತಿದ್ದೇವೆ. ಎಲ್ಲರಿಗೂ ಈ ಅನುಭವವನ್ನ ಹೊಂದಿಕೊಳ್ಳ್ರಿ ಎಂಬುದಾಗಿ ಹೇಳಿ ಸಾರುವುದನ್ನು ನಾವು ನೋಡುತ್ತಿದ್ದೇವೆ ಪ್ರೀತಿಯ ದೇವ ಜನರೇ. ಅದೇ ಮೇರೆಗೆ ಈ ದಿನದವರೆಗೂ ಕೂಡ ಈ ಒಂದು ಆತ್ಮನ ಒಂದು ಅನುಭವಗಳು ಪ್ರತಿನಿತ್ಯವೂ ಕೂಡ ಒಬ್ಬೊಬ್ಬರಿಗೂ ಕೂಡ ಯಾರ್ಯಾರು ಕೇಳುತ್ತಾ ಇದಾರೋ, ಯಾರ್ಯಾರು ಬೇಡುತ್ತಾ ಇದಾರೋ ಅವರೆಲ್ಲರಿಗೂ ಕೂಡ ಈ ಅನುಭವ ಆಗುವುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರೀತಿಯ ದೇವಜನರೇ. ಹೌದು, ಇವತ್ತು ಒಂದು ವೇಳೆ ಈ ಅನುಭವ ನನಗಿಲ್ಲ ಎಂಬುದಾಗಿ ಹೇಳಿ ನೀವು ಹೇಳುವುದಾದ್ರೆ ನೀವು ಒಂದೇ ಒಂದು ಪ್ರಾರ್ಥನೆ ಮಾಡುವುದು ಬಹಳ ಅವಶ್ಯಕತೆ. ಈ ದಿನದಿಂದ ನೀವು ಪ್ರಾರ್ಥನೆ ಮಾಡ್ರಿ, ಆತನು ಕೊಡುವವರೆಗೂ ನೀವು ಬಿಡಬೇಡ್ರಿ. ಕೇಳಿರಿ, ಪರಿಶುದ್ಧಾತ್ಮ ದೇವರೇ ನನಗೆ ಈ ಅನುಭವ ಬೇಕು, ನಾನು ಆತ್ಮ ಭರಿತನಾಗಬೇಕು, ನಾನು ಆತ್ಮನಿಂದ ತುಂಬಿಸಲ್ಪಡಬೇಕು. ಅವತ್ತು ಶಿಷ್ಯರ ಮೇಲೆ ಇಳಿದು ಬಂದ ಮೇರೆಗೆ ಈ ದಿನದಲ್ಲಿ ನನ್ನ ಮೇಲೆ ಇಳಿದು ಬಾ, ನನ್ನೊಳಗೆ ಇಳಿದು ಬಾ, ನನಗೆ ಈ ಬೇರೆ ಬೇರೆ ಭಾಷೆಗಳ ಮಾತನಾಡುವ ಗುರುತಿನೊಟ್ಟಿಗೆ ನನಗೆ ಈ ಅನುಭವವನ್ನು ಕೊಡು ಎಂಬುದಾಗಿ ಹೇಳಿ ನೀವು ಪ್ರಾರ್ಥಿಸುವಂತ ಸಮಯದಲ್ಲಿ ದೇವರು ನಿಮಗೆ ಈ ಅನುಭವವನ್ನು ಕೊಡುವನಾಗಿದ್ದಾನೆ. ಕಣ್ಗಳನ್ನು ಮುಚ್ಚುವುದಾದ ನಿಮಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಪರಿಶುದ್ಧಾತ್ಮ ದೇವರು ನಿಮ್ಮ ಮೇಲೆ ಇಳಿದು ಬರುವನಾಗಿದ್ದಾನೆ. ಪರಿಶುದ್ಧಾತ್ಮ ದೇವರೇ, ಯಾರ್ಯಾರು ಕರ್ತನೆ ಈ ಅನುಭವ ಬೇಕು ಎಂಬುದಾಗಿ ಹೇಳಿ ಬೇಡುತ್ತಾ ಇದ್ರು ಅವರ ಮೇಲೆ ಕರ್ತನೆ ನಿನ್ನ ಆತ್ಮವು ಇಳಿದು ಬರಲಿ ಕರ್ತನೆ ಸ್ವಾಮಿ. ನೀನು ಅವರಿಗೆ ನುಡಿಯುವ ಪ್ರಕಾರ ಕರ್ತನೆ ಸ್ವಾಮಿ, ಅವರಿಗೆ ಕರ್ತನೆ ಬೇರೆ ಬೇರೆ ಭಾಷೆಗಳನ್ನ ಮಾತನಾಡುವಂತ ಒಂದು ಶಕ್ತಿಯನ್ನ ಕರ್ತನೆ ಅವರೊಳಗೆ ನೀನು ಇಡಬೇಕು
ಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದಾನೆ. ಒಂದು ಸ್ವಾಮಿ ಒಂದು ಸಂಬಂಧವನ್ನು ಉಂಟು ಮಾಡುವಂತ ಈ ಅನುಭವನ ಕರ್ತನೆ ನೀನು ಅಪ್ಪ ನೋಡುವಂತ ಮಕ್ಕಳ ಮೇಲೆ ಇಳಿದು ಬರಲಿ ಯೇಸುವಿನ ನಾಮದಲ್ಲಿ. ಈಗಲೇ ನಿನ್ನ ಶಕ್ತಿ ಇಳಿದು ಬರಲಿ ಯೇಸುವಿನ ನಾಮದಲ್ಲಿ. ಆತ್ಮಭರಿತರಾಗಲಿ ಪ್ರತಿಯೊಬ್ಬರು, ನಿನ್ನ ಆತ್ಮನಿಂದ ತುಂಬಿಸಲ್ಪಡಲಿ ಯೇಸು ನಾಮದಲ್ಲಿ. ಹಾಲೆಲೂಯ. ಪರಿಶುದ್ಧಾತ್ಮ ದೇವರೇ, ನೀನು ಕರ್ತನೆ ಸ್ವಾಮಿ ಅವರಿರುವಂತ ಸ್ಥಳದಲ್ಲಿ ಕರ್ತನೆ ಪ್ರಾರ್ಥಿಸುವಂತ ಈ ಸಮಯದಲ್ಲಿ ಅವರ ಮೇಲೆ ಇಳಿದು ಬಾ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದಾನೆ. ಶಿಷ್ಯರ ಮೇಲೆ ಇಳಿದು ಬಂದಂತ ಕರ್ತನೆ ಅದೇ ಆತ್ಮನು, ಪಂಚಶತಮ ದಿನದಂದು ಇಳಿದು ಬಂದಂತ ಅದೇ ಆತ್ಮನು ಇವತ್ತು ಕರ್ತನೆ ನೋಡುವವರ ಮೇಲೆ ಇಳಿದು ಬರಲಿ ಯೇಸು ನಾಮದಲ್ಲಿ ಎಂಬುದಾಗಿ ಪ್ರಾರ್ಥಿಸ್ತದೆ. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇನ್ ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.